ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ಯಾರ್ಯಾರು ಸಿ ಇ ಟಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀರಾ 2025ಯಲ್ಲಿ ಸ್ಯಾಡ್ಸ್ ನಂಬರ್ನ ರಿಜಿಸ್ಟರ್ ಮಾಡಿದಾಗ ಅಥವಾ ಸ್ಯಾಡ್ಸ್ ನಂಬರ್ನ ನೀವು ಎಂಟ್ರಿ ಮಾಡಿದಾಗ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಲೈಕ್ ಯಾವ ರೀತಿ ಅಂತ ಕೇಳಿದರೆ, ಕೆಲವೊಂದು ಸ್ಟೂಡೆಂಟ್ಸ್ಗಳದ್ದು 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ಇದು ಸಿಗ್ತಾಯಿಲ್ಲ, ಡೀಟೇಲ್ಸ್ ಸಿಗ್ತಾಯಿಲ್ಲ, ಅಥವಾ ಅಂದರೆ ಕಂಟಿನ್ಯೂಸ್ ಈಗ 1 to 4 ಇದೆ ಬಟ್ 5 6 ಸಿಗ್ತಾಯಿಲ್ಲ, ಅಥವಾ 1 to 2 ಇದೆ 3 ಸಿಗ್ತಾಯಿಲ್ಲ. ಅಂಥ ಸ್ಟೂಡೆಂಟ್ಸ್ಗಳು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೇನೆ ಸ್ಟೂಡೆಂಟ್ಸು. ಇದು ಏನು ಅಂತ ಕೇಳಿದರೆ ಸ್ಟೂಡೆಂಟ್ಸು, ಆ್ಯಕ್ಚುಲಿ ಇದು ಎಲ್ಲದನ್ನು ಕೂಡ ಸ್ಕೂಲಿಂದ, ನಿಮ್ಮ ಸ್ಕೂಲ್ ಎಲ್ಲಿ ಸ್ಟಡಿ ಮಾಡಿರ್ತೀರ ಅವರೆಲ್ಲರೂ ಕೂಡ ಅಪ್ಡೇಟ್ ಮಾಡಿರ್ತಾರೆ. ಎಲ್ಲ ನಿಮ್ಮ ಸ್ಟಡಿ ಡೀಟೇಲ್ಸನ್ನು ಬಿ ಒ ಆಫೀಸಲ್ಲಿ ಅವರು ಅಪ್ಡೇಟ್ ಮಾಡಿರ್ತಾರೆ, ಆಯಿತಾ. ಸೊ ಆ ಡೀಟೇಲ್ಸನ್ನು ಸ್ಯಾಡ್ಸ್ ನಂಬರ್ ಥ್ರೂ ಅವರು ಫೆಚ್ ಮಾಡ್ತಾರೆ, ಆಯಿತಾ. ಇದು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಸ್ಟೂಡೆಂಟ್ಸ್ಗಳಿಗೆ ಏನಾಗುತ್ತೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ನೋಡಿ, ಕರ್ನಾಟಕ ಸ್ಟೇಟ್ ಸಿಲೆಬಸ್ಸಲ್ಲಿ ಓದಿದಂಥ 10th ಮಾರ್ಕ್ಸ್ ಕಾರ್ಡ್ನ ರಿಜಿಸ್ಟ್ರೇಷನ್ನು ನಂಬರ್ ಮೇಲ್ಗಡೆ ಒಂದು ನಂಬರ್ ಇರುತ್ತೆ. ಆ ಸೀರಿಯಲ್ ನಂಬರ್ನ ಯೂಸ್ ಮಾಡಿ ಅವರು ಎಲ್ಲದನ್ನು ಫೆಚ್ ಮಾಡ್ತಾರೆ, ಸ್ಯಾಡ್ಸ್ ನಂಬರ್ ಥ್ರೂ ಫೆಚ್ ಮಾಡ್ತಾರೆ. ಬಟ್ ಇನ್ ಕೇಸ್ ನಿಮ್ಮ ಸ್ಕೂಲಿನವರು ಇನ್ ಕೇಸ್ ಯಾವುದೋ ಒಂದು ಡೀಟೇಲ್ಸನ್ನು ಕೊಡಲಿಕ್ಕೆ ಇನ್ ಕೇಸ್ ಫೇಲ್ ಆಗಿದ್ರೆ ಅಂಥ ಟೈಮಲ್ಲಿ ನಿಮಗಿದು ಫೆಚ್ ಆಗೋದಿಲ್ಲ, ನೀವು ಆಟೋಮೆಟಿಕ್ ಫೆಚ್ ಆಗೋದಿಲ್ಲ. ಯಾವಾಗ ನೀವು ರಿಜಿಸ್ಟರ್ ಮಾಡಿದಾಗ, ನಂಬರ್ ರಿಜಿಸ್ಟರ್ ಮಾಡಿದಾಗ ಆಟೋಮೆಟಿಕ್ ಫೆಚ್ ಆಗೋದಿಲ್ಲ. ಅಂಥ ಸ್ಟೂಡೆಂಟ್ಗಳು ಏನು ಮಾಡಬೇಕು ಅಂತ ಕೇಳಿದರೆ, ಇದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಹೇಳಿದ್ದು, ಅವ್ರು ಹೇಳಿದ ಪ್ರಕಾರ ನೀವು ಏನು ಮಾಡಬೇಕು, KR ಸರ್ಕಲಲ್ಲಿರುವ, ಬೆಂಗಳೂರಿನ KR ಸರ್ಕಲಲ್ಲಿರುವ CPI ಆಫೀಸಿಗೆ ಹೋಗ್ಬೇಕು ನೀವು, ಆಯಿತಾ. ಕನ್ಸಲ್ಟ್ ಮಾಡಬೇಕು. ಅಂದರೆ ಬೇಗ, ಆದಷ್ಟು ಬೇಗ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದವ್ರು ಆದಷ್ಟು ಬೇಗ ಹೋಗಿ ಅಲ್ಲಿ ಹೋಗಿ ನೀವು ನಿಮ್ಮ ಏನು ಡೀಟೇಲ್ಸ್ ಇದೆ ನೋಡಿ ಅದೆಲ್ಲದನ್ನು ಅವ್ರು ಡಿಲೀಟ್ ಮಾಡ್ತಾರೆ. ಏನು ಮಾಡ್ತಾರೆ, ಅವ್ರಿಗೆ ಹೋಗಿ ಈ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಅವ್ರು ಎಲ್ಲ ರೆಕಾರ್ಡ್ಸನ್ನು ಡಿಲೀಟ್ ಮಾಡ್ತಾರೆ. ಸೊ ಎಲ್ಲ ರೆಕಾರ್ಡ್ಸನ್ನು ಡಿಲೀಟ್ ಮಾಡಿದ ನಂತರ ನೀವು ಮತ್ತೆ ಪುನಃ ಬಂದು ಅಲ್ಲಿ ಅದರ್ಸ್ ಅಂತ ಆಪ್ಷನ್ ಇರುತ್ತೆ, ಆ್ಯಡ್ ಮಾಡುವಾಗ ನೀವು ಮ್ಯಾನ್ಯುವಲಿ ಎಲ್ಲ ಸ್ಕೂಲ್ನ ಇದನ್ನು ಮ್ಯಾನ್ಯುವಲಿ ನೀವು ಎಂಟ್ರಿ ಮಾಡ್ಬೋದು. 1 to 10th 1 2 3 4 5 6 7 8 9 10 ಎಲ್ಲದನ್ನು ಮ್ಯಾನ್ಯುವಲಿ ಎಂಟ್ರಿ ಮಾಡ್ಬೋದು, ಆಯಿತಾ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಕೇಳಿದರೆ, ಇಲ್ಲಿ ನೀವು ಯಾವುದನ್ನು ಎಂಟ್ರಿ ಮಾಡಬೇಕು, ಪಾಸಿಂಗ್ ಇಯರ್ ಯಾವುದನ್ನು ಎಂಟ್ರಿ ಮಾಡಬೇಕು ಅಂತ ಕೇಳಿದರೆ, ಫಾರ್ ಎಕ್ಸಾಂಪಲ್ ನೀವೀಗ 2016 to 17 ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದರೆ ಎಕ್ಸಾಂಪಲ್ ಕೊಡ್ತಾ ಇರೋದು, ಆವಾಗ ನೀವಲ್ಲಿ ಇದನ್ನು ಯಾವುದನ್ನು ಇಯರ್ನ 2017 ಅಂತ ಹಾಕಬೇಕು, 2016 ಅಲ್ಲ 2017. ಅಂದರೆ ಪಾಸಿಂಗ್ ಇಯರ್, ಯಾವ ಇಯರ್ ಪಾಸ್ ಆದರೆ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಅದನ್ನು ಎಂಟ್ರಿ ಮಾಡಬೇಕು, ಆಯಿತಾ. ಸೊ ಇದು ನಿಮಗೆ ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ಬೋದು. ಸೊ ಈ ಪ್ರಾಬ್ಲಮ್ ಯಾರ್ಯಾರು ಸ್ಯಾಡ್ಸ್ ಪ್ರಾಬ್ಲಮನ್ನು ಇದು ಮಾಡ್ತಾ ಇದ್ದೀರಾ, ಸ್ಟೂಡೆಂಟ್ ಆಟ್ರಿಬ್ಯೂಟ್ ಇದ್ದಿದೆ ನೋಡಿ, ನಂಬರ್ನ ಇದು ಮಾಡಿ ಆಟೋಮೆಟಿಕ್ ಫೆಚ್ ಆಗುತ್ತೆ. ಬಟ್ ಬಿಕಾಸ್ ನಿಮ್ಮ ಸ್ಕೂಲ್ ಅವರು ಇನ್ ಕೇಸ್ ಈ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ, ಯಾವುದೋ ಒಂದು ಮಧ್ಯ ಕ್ಲಾಸ್ ಇದು ಯಾವುದಾದ್ರೂ ಮಿಸ್ ಆದವರು, ಈಗ ಮಾಡಲಿಕ್ಕಾಗದೇ ಇದ್ದವರು CPIಗೆ ಹೋಗಿ ಇದನ್ನು ಹೇಳಿದಾಗ ಅವರು ಅದನ್ನು ಡಿಲೀಟ್ ಮಾಡ್ತಾರೆ. ಸೊ ದಟ್ ಯು ಕ್ಯಾನ್ ಎಂಟರ್ ಮ್ಯಾನ್ಯುವಲಿ, ಮತ್ತು ಮ್ಯಾನ್ಯುವಲ್ ಆಗಿ ಎಂಟ್ರಿ ಮಾಡ್ಬೋದು, ಆಯಿತಾ. ಸೊ ಮತ್ತೊಂದು ಇನ್ಫಾರ್ಮೇಷನ್ ಅವ್ರು ಏನು ಕೊಟ್ಟಿದ್ದಾರೆ ಕೇಳಿದರೆ, ನೀವು ಈಗ ಸ್ಟಡಿ ಸರ್ಟಿಫಿಕೇಟ್ ಮತ್ತು ರೂರಲ್ ಕೋಟಾವನ್ನು ಕ್ಲೈಮ್ ಮಾಡೋರು, ಸ್ಟಡಿ ಸರ್ಟಿಫಿಕೇಟು, ರೂರಲ್ ಕೋಟಾ ಅಥವಾ ಕನ್ನಡ ಮೀಡಿಯಮ್ ಯಾವುದನ್ನೇ ನೀವು ಕ್ಲೈಮ್ ಮಾಡೋರಾಗಿದ್ದರೂ ಕೂಡ 10 years ಇದು ಕ್ಲೈಮ್ ಮಾಡಬೇಕಾಗತ್ತೆ, ಓಕೆ. 10 years, ನಾಟ್ 7 years, ನಾಟ್ 6 years, 10 years ಮಿನಿಮಮ್. ಸ್ಟಡಿ ಸರ್ಟಿಫಿಕೇಟ್ 10 years, ರೂರಲ್ 10 years, ಕನ್ನಡ ಮೀಡಿಯಮ್ 10 years, ಯಾವುದಾದ್ರೂ ಕೂಡ 10 years ಮಿನಿಮಮ್ ನೀವು ಇದು ಪ್ರೊಡ್ಯೂಸ್ ಮಾಡಲೇಬೇಕಾಗತ್ತೆ. ಅದೇ ರೀತಿ ನೀವು ಜನರಲ್ ಮೆರಿಟ್ ಸ್ಟೂಡೆಂಟ್ ಆಗಿದ್ದು ನೀವು ಇನ್ ಕೇಸ್ ರೂರಲ್ ಸರ್ಟಿಫಿಕೇಟನ್ನು ಕ್ಲೈಮ್ ಮಾಡಬೇಕು ಅಂತಿದ್ರೆ, ರೂರಲಲ್ಲಿ ಓದಿದ್ದಿದ್ರೆ ನಿಮ್ಮ NCLCನ ಕಂಪಲ್ಸರಿ ನೀವು ಪ್ರೊಡ್ಯೂಸ್ ಮಾಡಲೇಬೇಕು. ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಇದೆಯಲ್ಲ, ಕಂಪಲ್ಸರಿ ಪ್ರೊಡ್ಯೂಸ್ ಮಾಡಲೇಬೇಕು. ಇಲ್ಲದೇ ಇದ್ದರೆ ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗೋದಿಲ್ಲ. ನೆನಪಿಟ್ಕೊಳ್ಳಿ ಸ್ಟೂಡೆಂಟ್ಸು, ನಿಮಗೆ ರೂರಲ್ ಕೋಟಾ ಅಪ್ಲೈ ಆಗಬೇಕಂದ್ರೆ ಕಂಪಲ್ಸರಿ ನೀವು NCLCನ ಪ್ರೊಡ್ಯೂಸ್ ಮಾಡಿದರೆ ಮಾತ್ರ ರೂರಲ್ ಕೋಟಾ ನಿಮ್ಗೆ ಅಪ್ಲೈ ಆಗುತ್ತೆ, ಅದರ್ವೈಸ್ ರೂರಲ್ ಕೋಟಾ ಅಪ್ಲೈ ಆಗೋದಿಲ್ಲ, ಓಕೆ. ಸೊ ಇದು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗಳಿಗೆ. ಉಳಿದವರು ಕನ್ನಡ ಮೀಡಿಯಮು, ರೂರಲ್ಲು, ಸ್ಟಡಿ ಸರ್ಟಿಫಿಕೇಟ್ ಉಳಿದಂಥ ಸ್ಟೂಡೆಂಟ್ಸ್ಗಳು ಕಂಪಲ್ಸರಿ 10 years ನೀವು ಪ್ರೊಡ್ಯೂಸ್ ಮಾಡಬೇಕು, 7 years ಇದಲ್ಲ, ಓಕೆ. ಸೊ ಇದಿಷ್ಟು ವಿಷಯಗಳನ್ನು ಅವ್ರು ಹೇಳಿದ್ದಾರೆ. ಇದು ಡಿಪಾರ್ಟ್ಮೆಂಟಿಂದ ಬಂದಿದ್ದು, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಬಂದಿದ್ದು. ಇದನ್ನು ನಾನು ಅಪ್ಡೇಟ್ ಮಾಡ್ತಾ ಇದ್ದೇನೆ, ಓಕೆ. ಯಾರಿಗೇನಾದರೂ ಡೌಟ್ ಇದ್ದರೆ, ಏನಾದರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಸೊಲ್ಯೂಷನ್ನ ಹೇಳ್ತೇನೆ, ಓಕೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋದಲ್ಲಿ ಇದಿಷ್ಟು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.